ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ವಿಶೇಷ ಚೇತನ ದೇವರ ಮಕ್ಕಳಿಗೆ ಅವಶ್ಯ ಉಡುಗೊರೆ ಸಿಹಿಗಳನ್ನು ನೀಡಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಜನವಿಕಾಸ ಸೌಹಾರ್ದ ಸೊಸೈಟಿಯ ಸಂಸ್ಥೆಯ ಸಂಸ್ಥಾಪಕರಾದ ಎಂ.ಬಿ. ದಯಾನಂದ್. ಎಸ್ ಆಫ್ ಕೋರ್ಸ್, ಪ್ರತಿಷ್ಠಿತ ಜನವಿಕಾಸ ಸಂಸ್ಥೆಯ ಸಂಸ್ಥಾಪಕರು ಸಮಾಜ ಸೇವಕರು ಆದ ಎಂ.ಬಿ. ದಯಾನಂದ್ ರವರ 50ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಿತೈಷಿಗಳು ಅದ್ದೂರಿ ಹಾಗೂ ಅರ್ಥಪೂರ್ಣದೊಂದಿಗೆ ಬರಮಾಡಿಕೊಂಡರು. ತಮ್ಮ ಸ್ವಗ್ರಾಮವಾದ ಮುತ್ತನಹಳ್ಳಿ ಗ್ರಾಮಸ್ಥರು ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನ ಆಗಮಕ್ಕೆ ಪಟಾಕಿಗಳನ್ನು ಸಿಡಿಸಿ ಹರ್ಷ ವ್ಯಕ್ತಪಡಿಸಿ ಶುಭಾಶಯಗಳನ್ನು ಕೋರಿದರು. ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು, ನಿನ್ನ ಬೆನ್ನ ಹಿಂದೆ ಜನಸಾಗರ, ನೀನವರ ಎದೆಯಲ್ಲಿ ಅಜರಾಮರ. ಇನ್ನು ದಾಸರಳ್ಳಿ ಕ್ಷೇತ್ರದ ಜೆಡಿಎಸ್ ಪ್ರಭಾವಿ ಮುಖಂಡರಾದ ಮುನೇಗೌಡರು, ಏಕಯೋಗಿ ಬಸವರಾಜರವರು, ಎಂಎಚ್ ಪಟೇಲ್ರು ಹಾಗೂ ದಾಸರಳ್ಳಿ ಪತ್ರಕರ್ತರು ಸಿಹಿ ತಿನಿಸಿ ಶುಭಾಶಯ ಕೋರಿದರು. ಅಂಧ ಅಂಗವಿಕಲ ಆಶ್ರಮಕ್ಕೆ ತೆರಳಿದ ಎಂ.ಬಿ. ದಯಾನಂದ್ ರವರು ಅಂಧಮಾನ್ಯರಿಗೆ ಉಡುಗೊರೆ ಊಟವನ್ನು ಬಡಿಸಿ ಅವರ ಆಶೀರ್ವಾದ ಪಡೆದಿದ್ದು ವಿಶೇಷವಾಗಿ ಕಂಡು ಬಂದಿತು. ಆರಂಭಿಸಿ ಮಾರ್ಕೆಟಲ್ಲಿ ವ್ಯವಹಾರ ಮಾಡ್ತಾ ಇದ್ದೀವಿ. ನಮ್ಮ ದಯಾನಂದ್ ಸರ್ ಎಂ.ಡಿ. ದಯಾನಂದ್ ಸರ್ 50 ದಿವಸ ಆಯಿತು ಅವರು ಬರ್ತ್ಡೇ. ಅವರು ಮಧ್ಯಲ್ಲಿಗೆ ಬಂದಿಂದ ನಾವು ಎಲ್ಲ ಇದು ಮಾಡಿ ನಮ್ಮ ಮಾರ್ಕೆಟಿಗೆ ಒಳ್ಳೆ ಅವಕಾಶ ವ್ಯವಹಾರಕ್ಕೆ ದುಡ್ಡು ಕೊಡ್ತಾರೆ. ನಮಗಿದೆಲ್ಲ ಒಳ್ಳೆ ಅವ್ರು ಬಂದಿದೆ, ತುಂಬ ಒಳ್ಳೆಯದಾಯಿತು. ಅವರಿಂದ ನಮಗೇನು ತೊಂದರೆ ಏನಿಲ್ಲ. ಒಂದು ಕಷ್ಟದಿಗೆಲ್ಲ ಮಾರ್ಕೆಟ್ ಆರಂಭಿಸೋರಿಗೆ ಎಲ್ಲರಿಗೂ ಸಹಾಯ ಮಾಡ್ತಾರೆ ಸರ್. ಅವ್ರು ಇನ್ನೂ 100 ವರ್ಷ ರಾಜಕಾರಣಿಗಳು ಅಥವಾ ನನಗೆ ಗೊತ್ತಿಲ್ಲ, ಅಥವಾ ಬಿಜೆಪಿ ಅಧಿಕಾರಿಗಳು ನನಗೆ ಗೊತ್ತಿಲ್ಲ. ನಮ್ಮ ವಿಶೇಷ ಚೇತನದಲ್ಲಿ ಕರೆಸಿ ಎಲ್ಲ ರಾಜಕಾರಣಿಗಳು ಒಂದು ಹೋಟೆಲಲ್ಲಿ ಭಕ್ತರು ಮಾಡ್ತಾರೆ, ಒಂದು ಮನೆಯಲ್ಲಿ ಭಕ್ತರು ಮಾಡ್ತಾರೆ. ಅಲ್ಲಿ ನಮ್ಮ ವಿಕಲಚೇತನನ್ನು ಯಾರನ್ನು ಕರೆಸಿ ಭಕ್ತರು ಮಾಡೋದಿಲ್ಲ. ಆದ್ರೆ ಅವರ ಒಂದು ಸಂಭ್ರಮ, ಅವರ ಒಂದು ಖುಷಿ, ಅವರ ಒಂದು ಎಂಜಾಯ್ಮೆಂಟ್ ಇರ್ತಾರೆ. ಬಟ್ ನಾವು ಬಹಳಷ್ಟು ಗಮನಿಸಿದ್ದೀವಿ, ಜನಹಿತ ಸಮಸ್ಯೆ ಏನಂದ್ರೆ ನಾನು ಒಂದು ಮನವಿ ಮಾಡ್ತೀನಿ. ದಯಾನಂದ್ ಸರ್ಗೆ ಒಂದು ಮನವಿ ಮಾಡೋದಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ನೀವು ನಮ್ಮ ವಿಶೇಷ ಚೇತನರನ್ನೆಲ್ಲರನ್ನೂ ಕರೆಸಿ ನೀವು ಇಷ್ಟು ಬಹಳ ಅಭಿನಂದನೆಯಿಂದ ನಿಮ್ಮ ಬನ್ನಿ ಸರ್, ಎಲ್ಲಿದ್ದೀರಾ ಸರ್? ನಮಗೆ ಬಹಳ ಖುಷಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ದಯಾನಂದ್ ಸರ್ ಅವರು ಹೋಗ್ತಿದ್ದಾರಲ್ಲ, ನಾವು ಬೆಳಗಿಂದ ನೋಡ್ತಾ ಇದ್ದೀವಿ. ಸಾಕಷ್ಟು ಅಭಿಮಾನಿಗಳು ಬಂದು ಇವತ್ತು ಅವರಿಗೆ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಸಹ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಅವರು ಎಲ್ಲ ಜನಾಂಗದನ್ನು ಒಂದುಗೂಡಿಸಿ ಇವತ್ತು ನೋಡಿದೆ ನಾವು ಬೆಳಗಿಂದ ಇವತ್ತು ಮತ್ತೂರಲ್ಲಿ ಮಾಡಿದರು, ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಮತ್ತು ಇಂಥ ನಾವು ನೋಡಿ ಇಲ್ಲಿ ಕಣ್ಣಿಲ್ಲ ಎಷ್ಟೋ ಜನ ಅಂಗವಿಕಲರು, ಅವರಿಗೆಲ್ಲ ದಾನ ಧರ್ಮ ಮಾಡೋದ್ರ ಮುಖಾಂತರ ಅವರು ತಮ್ಮನ್ನೇ ತಾವು ಗುರುತಿಸಿಕೊಂಡಿದ್ದಾರೆ. ಇವತ್ತು ಸಮಾಜದಲ್ಲಿ ಎಷ್ಟೋ ಕೋಟಿ ದುಡ್ಡು ಇರ್ಬೋದು, ಆದರೆ 10 ರೂಪಾಯಿ ಕೊಡೋಕ್ಕೆ ಮುಂದೆ ಬರಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ದಯಾನಂದ್ ಸರ್ ಅವರು ಸಾಕಷ್ಟು ಸಂಘ ಸಂಸ್ಥೆಗಳಿಗೂ ಅವರು ಒಂದು ದಾನ ಧರ್ಮ ಮಾಡೋದ್ರ ಮುಖಾಂತರ ಇವತ್ತು ಇಷ್ಟು ಜನನು ಸೇರಬೇಕಾದ್ರೆ ಅವರು ಮಾಡಿದಂಥ ಒಂದು ಪುಣ್ಯದ ಕೆಲಸ. ಹಾಗಾಗಿ ಅವರು ಈ ಒಂದು ಕಾರ್ಯನ ಮುಂದುವರಿಸ್ಕೊಂಡು ಹೋಗಿ ಆ ಭಗವಂತ ಅವರಿಗೆ, ಅವ್ರ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಇವತ್ತು ಅವರಿಗೆ ಇವತ್ತು ಏನು ಬರ್ತಡೇ ಮಾಡ್ತಾ ಇದ್ದಾರೋ ಅದು ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ಮಂಜುನಾಥ್ ಅವರು ಮಾಡಿದಂಥ ಒಂದು ಕಾರ್ಯಕ್ರಮ, ಒಂದು ವೇದಿಕೆಯಲ್ಲಿ ನಾನು ದೇವಸ್ಥಾನ ಕಟ್ತಾ ಇದ್ದೀನಿ ಅಂತ ಹೇಳಿದೆ. ಅದಕ್ಕೆ ನೋಡಿ ನಾನೇನು ಕೇಳಲೇ ಇಲ್ಲ. ಅವರೇ ಒಂದು ವಿಶಾಲವಾದ ಹೃದಯದ ಮನುಷ್ಯ. ಆ ಮನುಷ್ಯ ಈ ದೇವಸ್ಥಾನಕ್ಕೆ ನಾನು ಇಷ್ಟು ಸಹಾಯ ಮಾಡ್ತೀನಿ, ನನ್ನ ಕೈಲಾದಷ್ಟು ಮಾಡ್ತೀನಿ ಅಂತೇಳಿ ಅವರೇ ಎದ್ದು ಖುದ್ದಾಗಿ ಈ ದೇವಸ್ಥಾನಕ್ಕೆ ಸಹಾಯ ಮಾಡಲಿಕ್ಕೆ ಸುಮಾರು 51 ಬ್ಯಾಗ್ ಸಿಮೆಂಟನ್ನು ನಾನು ಕೊಡ್ತೀನಿ ಅಂತೇಳಿ ಅವ್ರು ಎದ್ದು ಆ ಒಂದು ತುಂಬ
ಆ ಒಂದು ಸಭೆಯಲ್ಲಿ ಈ ಮಾತನ್ನು ಅವರು ಹೇಳಿದ್ದು ತುಂಬ ಸಂತೋಷ ಆಯಿತು. ದೇವರು ಅವರಿಗೆ ಅದೇ ಥರ ಆರೋಗ್ಯ ಕೊಟ್ಟು, ಶಕ್ತಿ ಕೊಟ್ಟು, ಬಲ ಕೊಟ್ಟು, ಇನ್ನೂ ಈ ಒಂದು ಪ್ರಪಂಚದಲ್ಲಿ ಅವರ ಕೊಡುಗೆ ಇನ್ನೂ ಹೆಚ್ಚಿರಲಿ ಅಂತ ಹೇಳ್ತಾ ಅವ್ರನ್ನ ದೇವರ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಓಂ ಶಕ್ತಿ ಪರಾಶಕ್ತಿ. ಶಕ್ತಿ ಅಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.